ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಈ ಮುಂಜಾನೆಯ ವಂದನೆಗಳು. ದೇವರ ಕೃಪೆಯಿಂದ ಈ ದಿನವೂ ಆತನ ಪಾದಬಳಿಯಲ್ಲಿ ಬಂದು ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕೊಟ್ಟಂಥ ಅಮೂಲ್ಯ ಅವಕಾಶಕ್ಕಾಗಿ ತಂದೆಯ ದೇವರಿಗೆ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಿಯ ದೇವಜನರೇ, ಈ ದಿನದ ಪರಲೋಕಮನ್ನ ನವಂಬರ್ 24ನೇ ತಾರೀಕು. ಇವರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ಅಪೊಸ್ತಲರ ಕೃತ್ಯ 24ನೇ ಅಧ್ಯಾಯ 16ನೇ ವಚನ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಈ ವಾಕ್ಯವನ್ನು ಯಾವ ಸಂದರ್ಭದಲ್ಲಿ ಮಾತಾಡಿದ್ರು ಅಂತ ನಾವು ನೋಡಬೇಕಾದ್ರೆ ಅಪೊಸ್ತಲರ ಕೃತ್ಯ 24:16ನೇ ವಾಕ್ಯದಲ್ಲಿ ನಾವು ಏನು ನೋಡ್ತೀವಿ. ಅಲ್ಲಿ ಪೌಲರು ಯಾವಾಗ ಇದನ್ನು ಮಾತಾಡಿದ್ರು ಅಂತ ನಾವು ನೋಡೋಣ. 16ನೇ ಇದಲ್ಲದೆ ಅವರು ಫಿಲಿಕ್ಸ್ ಎಂಬತಕ್ಕಂಥ ರಾಜನ ಮುಂದೆ, ಚಕ್ರವರ್ತಿಯ ಮುಂದೆ ಏನು ಮಾಡ್ತಾರೆ, ನ್ಯಾಯ ವಿಚಾರಣೆಗೆ ಅವ್ರನ್ನ ಕರ್ಕೊಂಡು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಏನು ಮಾಡ್ತಾರೆ, ಮಾತಾಡ್ತಾ ಇರ್ತಾರೆ ಅಂತ ನಾವು ನೋಡ್ತೀವಿ. ಏನು ವಿಷಯವನ್ನು ಮಾತಾಡ್ತಾರೆ ಅಂತ ಅಂದರೆ, ಯಾವಾಗಲೂ ನಾನು ನಿರ್ದೋಷಿ ಅಂತ ಹೇಳುವಂಥ ಮನಸ್ಸು ನನಗೆ ಇರಬೇಕು ಅಂತ ನಾನು ಅಭ್ಯಾಸ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಮಾತಾಡ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಮನಸ್ಸು ಅಥವಾ ಮನಸ್ಸಾಕ್ಷಿ ಅನ್ನುವಂಥ ವಿಷಯದ ಬಗ್ಗೆ ಇಲ್ಲಿ ಮಾತಾಡ್ತಾರೆ ಅಂತ ನಾವು ನೋಡ್ತೀವಿ. ಅದರಿಂದ ಮನುಷ್ಯ ಅಥವಾ ನಾವು ಅಪರಿಪೂರ್ಣರಾಗಿ ಇದ್ದೇವೆ. ಆ ಸ್ಥಿತಿಯಲ್ಲಿದ್ದಂಥ ನಾವು ನಮ್ಮ ಎಲ್ಲ ಒಂದು ಗುಣಲಕ್ಷಣಗಳನ್ನು, ಅಂಗಗಳನ್ನು, ಬಾಯಿ, ಕಣ್ಣು, ಕಿವಿಗಳು, ನಮ್ಮ ನಡತೆ, ಕೈ ಕಾಲು ಪ್ರತಿಯೊಂದನ್ನು ನಾವು ನಿಯಂತ್ರಣಕ್ಕೆ ತಗೊಳ್ಬೇಕು ಅಂತಂದರೆ ಮುಖ್ಯವಾಗಿ ನಮ್ಮ ಮನಸ್ಸಾಕ್ಷಿ, ಮನಸ್ಸು ನಿಯಂತ್ರಣದಲ್ಲಿ ಇರಬೇಕು. ಅದನ್ನು ನಾವು ನೋಡ್ಕೊಳ್ಬೇಕು. ಹೀಗೆ ನಮ್ಮ ಮನಸ್ಸಾಕ್ಷಿಯನ್ನು ನಾವು ನಿಯಂತ್ರಣ ಮಾಡಿಕೊಳ್ಳೋದಕ್ಕೆ ಒಂದು ನಿಯಮವೈತಿ. ಅದು ಉದಾಹರಣೆಯಲ್ಲಿ ನಾವು ನೋಡಬೇಕಾದ್ರೆ ಒಂದು ಮನಸ್ಸಾಕ್ಷಿ ಒಂದು ಗಡಿಯಾರ ಇದ್ದಂಗೆ ಅಂತ ಹೇಳ್ತಾರೆ. ಅದರ ಮುಖ ಫಲಕ ಒಂದು ಆ ಗಡಿಯಾರದ ಮುಳ್ಳುಗಳ ಮೇಲೆ ಅವಲಂಬಿತವಾಗಿರ್ತದೆ. ಸರಿಯಾದ ರೀತಿಯಲ್ಲಿ ಗುರುತಿಸಬೇಕು, ಗಡಿಯಾರ ಸಮಯ ತೋರಿಸ್ಬೇಕು ಅಂತಂದರೆ ಅದರ ಮೇಯ್ನು ಆ ಒಂದು ಸ್ಪ್ರಿಂಗ್ ಅದನ್ನು ಫುಲ್ ಟೈಟಾಗಿ ಕರೆಕ್ಟಾಗಿ ಕೊಟ್ಟಿದ್ದರೆ ಮಾತ್ರ ಅದು ಗಡಿಯಾರ ಸರಿಯಾಗಿ ಬರುತ್ತೆ. ಇದು ಈಗಿನ ಕಾಲದಲ್ಲಿರುವಂಥ ಗಡಿಯಾರದ ಬಗ್ಗೆ ಹೇಳ್ತಾ ಇಲ್ಲ, ಹಿಂದಿನ ಕಾಲದಲ್ಲಿ ಇದ್ದಂಥ ಒಂದು ಗಡಿಯಾರಗಳು, ಆ ಒಂದು ಅಲಾರಾಮ್ ಬರ್ತಕ್ಕಂಥ ಗಡಿಯಾರಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಆದ್ದರಿಂದ ಅದು ಕರೆಕ್ಟಾಗಿ ಇರಬೇಕು, ಆಗ ನಮಗೆ ಗಡಿಯಾರ ಸರಿಯಾದ ಸಮಯವನ್ನು ತೋರಿಸ್ತದೆ. ಇದೇ ರೀತಿ ನಮ್ಮ ಮನಸ್ಸಾಕ್ಷಿ ಕೂಡ ಸರಿ ಮತ್ತು ತಪ್ಪನ್ನು ತೋರಿಸ್ತೈತದು. ಅಂದರೆ ಈ ತಪ್ಪುಗಳು ಸತ್ಯವಾಗಿವೆಯಾ ಇಲ್ವಾ ಅನ್ನುವಂಥ ಮೇನ್ ಸ್ಪ್ರಿಂಗ್ ಆಗಿರ್ತಕ್ಕಂಥ ನಮ್ಮ ನೂತನ ಮನಸ್ಸು, ಹೃದಯ ನಿಯಂತ್ರಿಸಬೇಕಾದ್ರೆ ದೇವರ ವಾಕ್ಯದಲ್ಲಿರುವಂಥ ಪ್ರೀತಿ ಎಂಬತಕ್ಕಂಥ ಮೇಯ್ನು ಅದು ಕರೆಕ್ಟಾಗಿ ಇರಬೇಕು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ನ್ಯಾಯ ಎಂಬುದು ದೇವರ ಸಿಂಹಾಸನದ ಅಡಿಪಾಯ ಅಂತ ಹೇಳ್ತಾರೆ. ನಾವು ಕೀರ್ತನೆಯಲ್ಲಿ ನೋಡಬೇಕಾದ್ರೆ ಕೀರ್ತನೆ 89:14ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಡುತ್ತದೆ. ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ತಿವಾರವು, ನಿನ್ನ ಸಾನ್ನಿಧ್ಯ ದೂತರುಗಳು ಪ್ರೀತಿ ಸತ್ಯತೆಗಳೇ. ನೋಡಿ ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ನೀತಿ ನ್ಯಾಯಗಳು ದೇವರ ಸಿಂಹಾಸನದ ಅಸ್ತಿವಾರಗಳು. ಅಂದರೆ ನಾವು ಎಲ್ಲ ಒಂದು ಕೃತ್ಯಗಳಿಗೆ ಮೇಯ್ನು ಅಡಿಪಾಯ ಯಾವುದು ಅಂತಂದರೆ ನ್ಯಾಯಕ್ಕೆ ಅನುಸಾರವಾಗಿ ಈ ವಾಕ್ಯದಲ್ಲಿ ನಾವು ಕರೆಕ್ಟಾಗಿರಬೇಕು. ದೇವರನ್ನ ಕರ್ತವ್ಯ ನಿಷ್ಠರಾಗಿ ಪರಿಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ನಾವು ಸೇವಿಸಬೇಕು. ಹಾಗೂ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಅನ್ನುವಂಥದ್ದು ಇದರಲ್ಲಿ ಸೇರ್ಕೊಂಡಿದೆ. ಹೀಗಿರುವಲ್ಲಿ ದೇವರಿಗಾಗಲಿ ಮನುಷ್ಯರಿಗಾಗಲಿ ಮಾಡುವಂಥ ಸೇವೆ ನ್ಯಾಯಕ್ಕೆ ವಿರುದ್ಧವಾಗಿರುವುದಾದರೆ ಅದು ದೇವರಿಗೇನಾಗಲ್ಲ, ಇಷ್ಟ ಆಗಲ್ಲ. ಆದ್ದರಿಂದ ನಮ್ಮ ಮನಸ್ಸಾಕ್ಷಿ ಕರೆಕ್ಟಾಗಿ ನಾವಿರಬೇಕು. ಅದು ನಮಗೂ ಇತರರಿಗೂ ಸಹಿತ ಅದೇನು ಮಾಡುತ್ತಂತೆ, ಹಾನಿ ಮಾಡಿಬಿಡ್ತದೆ. ಆದ್ದರಿಂದ ವಿಧೇಯತೆ ಅಂದರೆ ನ್ಯಾಯವನ್ನು ಆಚರಿಸುವಂಥದ್ದು.
ಅದು ಯಜ್ಞಕ್ಕಿಂತಲೂ ತುಂಬ ಶ್ರೇಷ್ಠವಾಗಿದೆ ಅಂತಾರೆ. ಅಂದರೆ ನ್ಯಾಯಕ್ಕೆ ವಿರುದ್ಧವಾಗಿ ನಾವು ಏನಾದರೂ ಯಜ್ಞ ಕೊಟ್ಟರೆ ಅದು ದೇವರಿಗೆ ಇಷ್ಟ ಆಗಲ್ಲ. ಅಂದರೆ ನ್ಯಾಯಕ್ಕೆ ವಿರುದ್ಧವಾಗಿ ನಾವು ಮಾತಾಡಬಾರ್ದು, ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾವು ಮಾತಾಡಬಾರ್ದು ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ. ಸಂತ ಪೌಲರು, ಭಕ್ತರಾಗಿರ್ತಕ್ಕಂಥ ಪೌಲರು, ನಾವು ಯಾವಾಗಲೂ ಎಚ್ಚರವಾಗಿದ್ದು ದೇವರೊಂದಿಗೂ ಮನುಷ್ಯರೊಂದಿಗೂ ನ್ಯಾಯವಾಗಿರ್ಬೇಕು ನಾವು. ಅಂದರೆ ನಮ್ಮ ಮನಸ್ಸಾಕ್ಷಿಗೆ ಸರಿಯಾಗಿ ನಾವು ನಡ್ಕೊಳ್ಬೇಕು ಅಂತಾರೆ. ಆಗಲೇ ನಾವು ಕರ್ತನ ಎದುರಿಗೂ ಮನುಷ್ಯರ ಎದುರಿಗೂ ನಾವು ನಿರ್ದೋಷಿಗಳಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತೈತೆ. ಆಗ ದೇವರ ವಾಕ್ಯ ಕರ್ತನ ಆತ್ಮದ ಪರಾಂಬರಿಕೆಗೆ ಅನುಗುಣವಾಗಿ ನಮ್ಮ ಮನಸ್ಸಾಕ್ಷಿಯಂತೆ ಮಾಡುವಂಥ ಸೇವೆಗಳು, ಕ್ರಿಯೆಗಳು ದೇವ್ರಿಗೆ ಏನಾಗ್ತದೆ, ಮೆಚ್ಚುಗೆಯಾಗಿ ಇರ್ತವೆ ಅಂತ ಹೇಳ್ತಾರೆ. ಇನ್ನು ಹಲವಾರು ವಾಕ್ಯಗಳನ್ನು ನಾವು ಉದಾಹರಣೆಯಾಗಿ ನೋಡೋದಾದರೆ, ಅಪೊಸ್ತಲರ ಕೃತ್ಯ 23:1 ಆಗ ಪೌಲನು ಆಲೋಚನಾ ಸಭೆಯನ್ನು ದೃಷ್ಟಿಸಿ ನೋಡುತ್ತಾ, ಜನರೇ, ಸಹೋದರರೇ, ನಾನು ಈ ದಿನವರೆಗೂ ದೇವರ ಮುಂದೆ ಒಳ್ಳೆ ಮನಸ್ಸಾಕ್ಷಿಯಿಂದ ಜೀವಿಸಿದ್ದೇನೆ ಅಂತ ಅವರು ಸಾಕ್ಷಿಯನ್ನು ಕೊಡ್ತಾರೆ. ಯೋಹಾನ 8:1-11 ತನಕ ಸಹ ನಾವು ನೋಡಬೇಕಾದ್ರೆ ಯೇಸು ಕ್ರಿಸ್ತರು ಸಹ ಇಲ್ಲಿ ಒಂದು ಮನಸ್ಸಾಕ್ಷಿಯ ಬಗ್ಗೆ ಒಂದು ಸಂಭವಿಸುವಂಥ ಒಂದು ಘಟನೆಯನ್ನು ಇಲ್ಲಿ ಬರೆದಿದ್ದಾರೆ ಯೋಹಾನರು. ಓದಿಕೊಳ್ಳೋಣ. ಫರಿಸಾಯರು ವ್ಯಭಿಚಾರಿಣಿ ಏನು ಮಾಡ್ತಾರೆ, ಒಂದು ಹೆಂಗಸನ್ನು ಯೇಸುವಿನ ಮುಂದೆ ತೀರ್ಪಿಗಾಗಿ ನಿಲ್ಲಿಸಿರುವಂಥ ಒಂದು ಘಟನೆ ಇದು. ಯೇಸು ಎಣ್ಣೆ ಮರದ ಗುಡ್ಡಕ್ಕೆ ಹೋದಾಗ ಬೆಳಿಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡಿದ್ದೇನೆಂದರೆ, ಶಾಸ್ತ್ರಿಗಳು ಫರಿಸಾಯರು ವ್ಯಭಿಚಾರದಲ್ಲಿ ಮಾಡುತ್ತಿರುವಾಗ, ಅಂದರೆ ಉಪದೇಶ ಮಾಡುತ್ತಿರುವಾಗ ಶಾಸ್ತ್ರಿಗಳು ಫರಿಸಾಯರು ಏನು ಮಾಡ್ತಾರೆ, ವ್ಯಭಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ಕರೆದುಕೊಂಡು ಬಂದು ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ತೀರ್ಪನ್ನು ಕೊಡುತ್ತಿ ಎಂದು ಆತನನ್ನು ಕೇಳ್ತಾರೆ. ಆಮೇಲೆ ಆತನ ಮೇಲೆ ಏನಾದರೂ ತಪ್ಪನ್ನು ಹೊರಿಸಬೇಕು ಅನ್ನೋಂಥ ಒಂದು ವಿಷಯದಲ್ಲಿ ಹುಡುಕ್ತಾ ಇರ್ತಾರೆ ಇವರು. ಆದ್ದರಿಂದ ಈತನು ಏನು ಮಾಡ್ತಾನೋ ನೋಡೋಣ ಅಂತ ಈ ವಿಷಯವನ್ನು ಕೇಳುವಾಗ ಯೇಸು ಕ್ರಿಸ್ತರು ಏನು ಮಾಡ್ತಾರೆ, ಬಗ್ಗಿಕೊಂಡು ನೆಲದ ಮೇಲೆ ಬರೀತಾ ಇರ್ತಾರೆ. ಏನೋ ಅದು ಅವ್ರಿಗೆ ಅರ್ಥ ಆಗ್ಬಿಡ್ತದೆ. ಅವರು ಆತನನ್ನು ಬಿಡದೆ ಕೇಳ್ತಾರೆ. ಮತ್ತು ಆತನು ನೆಟ್ಟಿಗೆ ಕೂತುಕೊಂಡು ಅವರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಿಮ್ಮಲ್ಲಿ ಯಾರು ಪಾಪನೇ ಮಾಡಿಲ್ಲವೋ ಅವರು ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಅಂತ ಹೇಳಿ ತಿರುಗಿ ನೆಲದ ಮೇಲೆ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಮಾತನ್ನು ಕೇಳಿದಲ್ಲಿ ಎಲ್ಲರೂ ತಮ್ಮ ಮನಸ್ಸಾಕ್ಷಿಗಳಲ್ಲಿ ಏನಾಗ್ಬಿಡ್ತತೆ, ನಾನು ಪಾಪಿ, ನಾನು ಪಾಪಿ, ನೀನು ಪಾಪಿ, ನೀನು ಪಾಪಿ ಅಂತ ಮನಸ್ಸಾಕ್ಷಿ ಏನು ಮಾಡ್ತದೆ, ಎಲ್ರಿಗೂ ಚುಚ್ಚೋದಕ್ಕೆ ಶುರುವಾಗ್ತದೆ. ಆವಾಗ ಹಿರಿಯರು ಮೊದಲುಗೊಂಡು ಕಿರಿಯವರು ಒಬ್ಬೊಬ್ಬರು ಎಲ್ಲರೂ ಏನು ಮಾಡ್ತಾರಂತೆ, ಫರಿಸಾಯರು, ಶಾಸ್ತ್ರಿಗಳು, ಅಲ್ಲಿದ್ದಂಥ ಎಲ್ಲ ಜನಗಳು, ಅಯ್ಯೋ ನಾವು ಪಾಪ ಮಾಡಿದ್ದೀವಲ್ವ ಅಂತ ಅವ್ರವ್ರ ಮನಸ್ಸಾಕ್ಷಿ ಅವ್ರಿಗೆ ಹೇಳಿದಾಗ ಅವರೆಲ್ಲರೂ ಎದ್ದು ಹೊರಟೋಗ್ತಾರೆ ಅಂತ ನಾವು ನೋಡ್ತೀವಿ. ಆಗ ಯೇಸು ಕ್ರಿಸ್ತರು ಸಹಿತ ಅವರ ಮನಸ್ಸಾಕ್ಷಿ ಹೇಳ್ತೈತೆ, ಈಕೆ ಪಾಪ ಮಾಡಿದರೂ ಸಹಿತ ಈಕೆಯನ್ನು ಕ್ಷಮಿಸು ನೀನು ಅಂತ ಹೇಳ್ತೈತೆ. ಆದ್ದರಿಂದ ಯಾರು ನಿನಗೆ ತಪ್ಪು ಹೊರಿಸ್ಲಿವೇನಮ್ಮ, ನಾನು ನಿನಗೆ ತಪ್ಪು ಶಿಕ್ಷೆ ಕೊಡಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ಹೋಗು ಅಂತ ಏನು ಮಾಡ್ತಾರೆ, ಹೇಳ್ತಾರೆ. ಹೀಗೆ ನಾವು ಮನಸ್ಸಾಕ್ಷಿ ಅನ್ನುವಂಥದ್ದು ತುಂಬ ಮುಖ್ಯವಾಗಿರ್ತೈತೆ. ಅದು ತುಂಬ ಭಯ ಪಡಿಸ್ತೈತೆ. ಎಲ್ಲರೂ ದೇವರು ನೋಡ್ತಾರೆ ಅನ್ನುವಂಥ ಒಂದು ಭಯ ದೇವ್ರ ಜನರುಗಳಿಗೆ ಇರ್ತೈತಿ. ಇದು ಬೇರೆಯವರಿಗೆ ಇರೋದಿಲ್ಲ. ರೋಮಾಪುರದ ಬರೆದ ಪತ್ರಿಕೆ 2ನೇ ಅಧ್ಯಾಯ 15 ಧರ್ಮಶಾಸ್ತ್ರವಿಲ್ಲದವರು ಯಾವ ರೀತಿ ಅವರು ತೀರ್ಮಾನ ಹೊಂದುತ್ತಾರೆ ಅನ್ನೋ ವಿಷಯದಲ್ಲಿ ಪೌಲರು ಏನು ಮಾಡ್ತಾರೆ, ಇಲ್ಲಿ ಮಾತಾಡ್ತಾರೆ ನೋಡಿ. ಧರ್ಮಶಾಸ್ತ್ರವಿಲ್ಲದವರು ಅವರ ಮನಸ್ಸಾಕ್ಷಿ ಕೂಡ ಇದು ತಪ್ಪು ಅದು ತಪ್ಪಲ್ಲ ಅನ್ನುವಂಥ ಒಂದು ವಿಷಯ ಅವರಿಗೆ ಅವರ ಹೃದಯದಲ್ಲಿ ಬರೆದಿರೋದ್ರಿಂದ ಅವರು ಅದರ ಪ್ರಕಾರ ನಡೆದಿದ್ರೆ ಅದರ ಪ್ರಕಾರನೇ ದೇವರವ್ರಿಗೆ ನ್ಯಾಯ ತೀರ್ಮಾನ ಮಾಡ್ತಾರೆ ಅಂತಾರೆ. ಅಂದರೆ ಕೆಲವರಿಗೆ ದೇವ್ರ ವಿಷಯ ಗೊತ್ತಿಲ್ಲದಲೇ ಇದ್ದರೂ ಸಹಿತ ಅವರ ಹೃದಯದಲ್ಲಿ ಇದು ತಪ್ಪು ಅದು ತಪ್ಪಲ್ಲ ಅಂತ ಆ ಮನಸ್ಸಾಕ್ಷಿ ಅವ್ರಿಗೆ ಹೇಳಿದಾಗ ಅದರ ಪ್ರಕಾರ ನಡೆದರೆ ಸಾಕು, ಅವರಿಗೆ ರಕ್ಷಣೆ ಸಿಕ್ಬಿಡ್ತದೆ ಅಂತ ಹೇಳ್ತಾರೆ. ನೋಡಿ, ಮನಸ್ಸಾಕ್ಷಿ ಅನ್ನೋಂಥದ್ದು ತುಂಬ ದೊಡ್ಡ ವಿಷಯ ಅಂತ ಹೇಳ್ತಾರೆ.
1 ಕೊರಿಂಥ 8ನೇ ಅಧ್ಯಾಯ 10ರಲ್ಲಿ ಜ್ಞಾನಿಯಾದ ನೀನು ದೇವಾಲಯದಲ್ಲಿ ಊಟಕ್ಕೆ ಕೂತಿರುವಾಗ ಯಾರಾದರೂ ನಿರ್ಮಲ ಮನಸ್ಸಾಕ್ಷಿಯುಳ್ಳಂತೆ ಯಾವರಾದರೂ ಒಬ್ಬ ವ್ಯಕ್ತಿ ಕಂಡು ಅವನು ಇದು ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದಕ್ಕೆ ಧೈರ್ಯ ತಂದುಕೊಂಡುತ್ತಾನಲ್ಲವೇ ಅಂತಾರೆ. ಹಂಗಾರೆ ಯಾರಾದರೂ ದೇವರ ವಿಷಯದಲ್ಲಿ ಸರಿಯಾದಂಥ ಒಬ್ಬ ವ್ಯಕ್ತಿ ಮನಸ್ಸಾಕ್ಷಿ ಉಳ್ಳವನು ಕಂಡುಬಿಟ್ರೆ ಅವನು ನೀನು ಊಟ ಮಾಡೋದನ್ನು ಕಂಡು ಅವನು ಆ ಒಂದು ಪದಾರ್ಥ ತಿನ್ನೋದಕ್ಕೆ ಧೈರ್ಯ ತಂದುಕೊಳ್ಬಿಡ್ತಾನಲ್ವಾ. ನೋಡಿ, ಆ ಮನಸ್ಸಾಕ್ಷಿಗೆ ನೀನು ದ್ರೋಹ ಮಾಡೋದ್ರಿಂದ ನೀನೇನು ಮಾಡಬೇಡ, ಅದನ್ನ ತಿನ್ನಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. 1 ಕೊರಿಂಥ 10:27ರಲ್ಲಿ ನಂಬದವನು ಯಾವನಾದರೂ ನೀನು ಊಟಕ್ಕೆ ಕರೆದರೆ ನಿನಗೆ ಹೋಗೋದಕ್ಕೆ ಇಷ್ಟ ಇದ್ದರೆ ಅವನು ನಿಮಗೇನು ಬಡಿಸಿದ್ರು ಮನಸ್ಸಾಕ್ಷಿಯನ್ನು ನೀನು ಪ್ರಶ್ನೆ ಮಾಡ್ದಲೇ ಸುಮ್ಮನೆ ತಿನ್ಬಿಡು ಅಂತಾರೆ. ಯಾಕೆಂದರೆ ದೇವರು ಕೊಟ್ಟಿರುವಂಥದ್ದು ಭೂಮಿಯು ಅದರಲ್ಲಿರುವಂಥ ಸಮಸ್ತನು ಯಾರ್ದಂತೆ ದೇವರು ನಮಗೆ ಕೊಟ್ಟಿದ್ದಾರೆ, ಅದರಿಂದ ತಿಂದ್ರೇನು ತಪ್ಪಾಗಲ್ಲ ಅಂತಾರೆ. ಅದೇ 1 ಕೊರಿಂಥ 10:28ರಲ್ಲಿ ಒಬ್ಬನು ಏನಾದರೂ ನಿನಗೆ ಇದು ವಿಗ್ರಹಕ್ಕೆ ಬಲಿ ಕೊಟ್ಟಿದ್ದು ಅಂತ ಯಾರಾದರೂ ಹೇಳ್ಬಿಟ್ಟ ಅಂದರೆ ಆ ತಿಳಿಸಿದವನ ಮನಸ್ಸಾಕ್ಷಿ ನಿಮಿತ್ತ ಮತ್ತು ನಿನ್ನಲ್ಲಿ ಮನಸ್ಸಾಕ್ಷಿ ಏನು ಮಾಡ್ತಾರೆ, ಅವನು ನನ್ನ ನಿಮಿತ್ತ ಅವನ ಪಾಪಕ್ಕೆ ಒಳಗಾಗೋದು ಬೇಡ ಅಂದ್ಬಿಟ್ಟು ನೀನು ತಿನ್ನಬಾರ್ದು ಆ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. 2 ಕೊರಿಂಥ 5:11ರಲ್ಲಿ ಹೇಳ್ತಾರೆ, ಕರ್ತನ ಭಯ ನಾವು ಅರಿತವರಾದ ಕಾರಣ ಮನುಷ್ಯರನ್ನು ಒಡಂಬಡಿಸುತ್ತೇವೆ ಅಲ್ವಾ. ಆದ್ದರಿಂದ ನಾವು ದೇವರಿಗೂ ನಮ್ಮ ಮನಸ್ಸಾಕ್ಷಿಗಳಿಗೂ ತೋರಿ ಬಂದೇವೆಂದು ನಾನು ಭರವಸೆ ಉಳ್ಳವನಾಗಿದ್ದೇನೆ. ನೋಡಿ, ಇದು ದೇವರಿಗೂ ಮತ್ತು ಮನುಷ್ಯರಿಗೂ ನಾವು ನಂಬಿಕೆಯನ್ನು ಹುಟ್ಟಿಸ್ತಕ್ಕಂಥ ಭರವಸೆಯನ್ನು ಕೊಡತಕ್ಕಂಥ ವ್ಯಕ್ತಿಗಳಾಗಿದ್ದ ಕಾರಣ ನಾವು ಕರ್ತನ ಭಯವನ್ನು ತಿಳಿದಿದ್ದರಿಂದ ಮನುಷ್ಯರನ್ನು ಪ್ರೇರೇಪಣೆ ಮಾಡ್ತೀವಿ ಸತ್ಯಕ್ಕೆ ತಿಳಿಸೋದಕ್ಕೆ ಅಂತ ಪೌಲರು ಮಾತಾಡ್ತಾರೆ. 1 ತಿಮೋಥಿ 1:5ರಲ್ಲಿ ಶುದ್ಧ ಹೃದಯ ಉಳ್ಳವನು ಒಳ್ಳೆ ಶುದ್ಧ ಹೃದಯದಿಂದಲೂ ಮನಸ್ಸಾಕ್ಷಿಯಿಂದಲೂ ನಿಷ್ಕಪಟವಾದ ಪ್ರೀತಿಯಿಂದಲೂ ಉಂಟಾಗುವಂಥ ಪ್ರೀತಿನೇ ದೇವರ ವಾಕ್ಯೋಪದೇಶದ ಮುಖ್ಯವಾದಂಥ ಗುರಿ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಒಳ್ಳೆಯ ಮನಸ್ಸಾಕ್ಷಿಯಿಂದ ನಿಷ್ಕಪಟವಾದಂಥ ಒಂದು ನಂಬಿಕೆಯಿಂದ ಪ್ರೀತಿಯಿಂದಲೂ ಶುದ್ಧವಾದಂಥ ಹೃದಯದಿಂದಲೂ, ಯಾವಾಗ ಒಳ್ಳೆ ಮನಸ್ಸಾಕ್ಷಿಯಿಂದ ಶುದ್ಧವಾದ ಹೃದಯದಿಂದ ನಿಷ್ಕಪಟವಾದ ಪ್ರೀತಿಯಿಂದ ಬರ್ತತೋ ಆ ಪ್ರೀತಿನೇ ದೇವರ ವಾಕ್ಯೋಪದೇಶದ ಮುಖ್ಯವಾದ ಗುರಿ. ಆ ಪ್ರೀತಿ ಬರಲಿ ಅಂತಲೇ ದೇವರೇನು ಮಾಡ್ತಾರಂತೆ, ಇದನ್ನು ನಮಗೆ ಕೊಟ್ಟಿದ್ದಾರೆ. ಹಂಗಾರೆ ಒಳ್ಳೆ ಮನಸ್ಸಾಕ್ಷಿಯನ್ನು ನಾವು ಬೆಳೆಸ್ಕೊಳ್ಳೋದಾದರೆ ಅದರಿಂದ ಬರುವಂಥ ಪ್ರೀತಿ ಅದು ನಿಜವಾದಂಥ ಅಗಾಪೆ ಅನ್ನುವಂಥ ಪ್ರೀತಿ. ಅಂದರೆ ದೇವರಲ್ಲಿಯೂ ಯೇಸು ಕ್ರಿಸ್ತನಲ್ಲಿದ್ದಂಥ ಪ್ರೀತಿ ಅಂತ ನಾವು ನೋಡ್ತೀವಿ. ಅಂದರೆ ಆ ಪ್ರೀತಿ ಏನಪ್ಪ ಅಂತಂದರೆ, ಆ ಪ್ರೀತಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಇನ್ನೊಬ್ಬರು ನೋಡಿ ಅಸಹ್ಯ ಪಡಲ್ಲ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ಸಹಿಸಿಕೊಳ್ತದೆ. ಅದು ಯಾರಿಗೂ ಮೋಸ ಮಾಡಲ್ಲ, ಅಹಂಕಾರ ಪಟ್ಕೊಳ್ಳಲ್ಲ, ಹೊಗಳಿಕೊಳ್ಳುವುದಿಲ್ಲ. ಅಂಥ ಒಂದು ಪ್ರೀತಿ ಬೆಳೀತತೆ ಅಂತಾರೆ. ಹಂಗಾರೆ ಒಳ್ಳೆ ಮನಸ್ಸಾಕ್ಷಿಯನ್ನು ನಾವು ಬೆಳೆಸ್ಕೊಳ್ಳೋದೇ ಆದರೆ ದೇವರ ಗುಣಲಕ್ಷಣಗಳು, ಕ್ರಿಸ್ತನ ಗುಣಲಕ್ಷಣಗಳು ನಮ್ಮಲ್ಲಿ ಏನಾಗ್ತಾವಂತೆ, ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದು ನಮಗೆ ರಕ್ಷಣೆಗೆ ನಡೆಸ್ತೈತೆ ಅಂತ ಹೇಳ್ತಾರೆ. ಹಂಗಾರೆ ಮನಸ್ಸಾಕ್ಷಿ ಅನ್ನೋಂಥದ್ದು ತುಂಬ ಪ್ರಾಮುಖ್ಯವಾದದ್ದು ಅಂತ ಹೇಳ್ತಾರೆ. ಹಾಗಾದರೆ 1 ತಿಮೋಥಿ 1:19ರಲ್ಲಿ ಹೇಳ್ತಾರೆ, ನಂಬಿಕೆಯನ್ನು ಒಳ್ಳೆ ಮನಸ್ಸಾಕ್ಷಿಯನ್ನು ನೀನೇನು ಮಾಡು, ಬಿಡದೆ ಹಿಡ್ಕೊಳಪ್ಪ ಅಂತ ಪೌಲರು ತಿಮೋಥೆಯನಿಗೆ ಬರೀತಾರೆ. ನೋಡಿ, ಕೆಟ್ಟ ನಂಬಿಕೆಯನ್ನು ತಳ್ಳಿಬಿಟ್ಟು ಅದರ ವಿಷಯದಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಅಡಗು ಹೊಡೆದು ನಷ್ಟಪಟ್ಟವರಂತೆ ಇದ್ದಾರೆ. ಅಂದರೆ ಮನಸ್ಸಾಕ್ಷಿ ಇಲ್ದಂಥವ್ರು ಅವ್ರು ಎಂಥವ್ರು ಅಂತಂದರೆ 2 ವಿಧವಾದಂಥ ಅಪನಂಬಿಕೆಯುಳ್ಳಂಥ ವ್ಯಕ್ತಿಗಳು. ಆ ಥರ ನೀನು ಇರಬೇಡ, ಕೆಲವರು ಈ ರೀತಿ ಇದ್ದಾರೆ ಅಂತ ಹೇಳ್ತಾರೆ. ತೀತ 1:15ರಲ್ಲಿ ಆದರೆ ಶುದ್ಧ ಮನಸ್ಸುಳ್ಳಂಥವ್ರಿಗೆ ಅವ್ರಿಗೆಲ್ಲನೂ ಶುದ್ಧವಾಗೇ ಇರ್ತೈತೆ. ಆದರೆ ಯಾರು ಮಲಿನರಾಗಿರ್ತಾರೋ ಅವ್ರಿಗೆ ಯಾವುದೂ ಶುದ್ಧವಾಗಿರಲ್ಲ. ಕಾರಣ ಅವ್ರ ಮನಸ್ಸಾಕ್ಷಿ ಮಲಿನ ಆಗಿರೋದ್ರಿಂದನೇ ಇದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಹಂಗಾರೆ ನಮ್ಮ ಮನಸ್ಸಾಕ್ಷಿಗಳು ಮಲಿನ ಆಗಿಬಿಟ್ರೆ ನಮಗೆ ಯಾವುದು ಶುದ್ಧವಾಗೇ ಕಾಣದೇ ಇಲ್ಲವಂತೆ. ಎಲ್ಲನೂ ನಮಗೇನಾಗ್ತದಂತೆ, ಅಶುದ್ಧವಾಗಿ ಕಾಣಿಸ್ಕೊಳಕ್ಕೆ ಶುರುವಾಗ್ತದೆ. 1 ಪೇತ್ರ 2:19ರಲ್ಲಿ
ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವನಾಗಿದ್ದರೂ ದೇವರ ವಿಷಯವಾದಂಥ ಮನಸ್ಸಾಕ್ಷಿಗೋಸ್ಕರ, ಅಂದರೆ ದೇವರು ನನ್ನನ್ನು ನೋಡ್ತಾನೆ ಅಂತ ತಿಳ್ಕೊಂಡು ನಾವು ಆ ಒಂದು ಬಾಧೆಗಳನ್ನು ಅನುಭವಿಸ್ಕೊಂಡ್ರೆ ಅದು ದೇವರಿಗೆ ತುಂಬ ಪ್ರಾಮುಖ್ಯವಾದಂಥದ್ದು, ತುಂಬ ಇಷ್ಟ ಅದು ಅಂತ ಹೇಳ್ತಾರೆ. ಹಂಗಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಮನಸ್ಸಾಕ್ಷಿಯನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ 1 ಪೇತ್ರ 3:16 ಒಳ್ಳೆಯ ಮನಸ್ಸು ಸಾಕ್ಷಿಯುಳ್ಳವರಾಗಿರಿ, ಆಗ ನೀವು ಕೆಟ್ಟದ್ದನ್ನು ಮಾಡುವವರು ಅಂತ ಯಾರಾದರೂ ನಿಮ್ಮ ಮೇಲೆ ಒಳ್ಳೆ ಕೆಲಸ ಮಾಡ್ತಿದ್ರು ನಿಮ್ಮ ಮೇಲೆ ದೂರ ಹೇಳಿದ್ರೆ ಅವರು ನಿಮ್ಮನ್ನು ನೋಡಿ ನಾಚಿಕೆ ಪಡ್ತಾರೆ. ಯಾಕೆಂದರೆ ಅಯ್ಯೋ ಅವರು ಸತ್ಯ ಹೇಳ್ತಾರಪ್ಪ, ಅವರು ಕರೆಕ್ಟಾಗಿ ನಡೀತಾರೆ ಅಂತ ಅವರು ನಿಮ್ಮ ಹತ್ರ ಬಂದು ದೂರ ಹೇಳೋದಕ್ಕೆ ನಾಚಿಕೆ ಪಡ್ತಾರಂತೆ. ನೋಡಿ, ಮನಸ್ಸಾಕ್ಷಿ ಇದ್ದುಬಿಟ್ರೆ ಬೇರೆಯವ್ರು ನಮ್ಮನ್ನು ನೋಡಿ ಭಯ ಪಡ್ತಾರೆ. ಹಂಗಾರೆ ಮನಸ್ಸಾಕ್ಷಿ, ಒಳ್ಳೆ ಮನಸ್ಸಾಕ್ಷಿಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋದು ಇವತ್ತಿನ ಒಂದು ಮನ್ನದ ಉದ್ದೇಶ. ತಂದೆಯ ದೇವರು ಇಂಥ ಒಂದು ಒಳ್ಳೆಯ ಪಾಠವನ್ನು ಈ ದಿನ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ನಾವು ಪ್ರಾರ್ಥನೆಯನ್ನು ಅದಕ್ಕೋಸ್ಕರ ಮಾಡಿಕೊಳ್ಳೋಣ. ಪರಲೋಕದ ತಂದೆಯಾದ ಯೆಹೋವ ದೇವರೇ, ಭೂ ಪರಲೋಕಗಳ ಒಡೆಯನೇ, ದೇವಾದಿ ದೇವನೇ, ಸರ್ವಶಕ್ತನಾದ ದೇವರೇ, ಎಲೀಷನ ದೇವರೇ, ಮೋಶೆ ಆರೋನ್ ದೇವರೇ, ಶದ್ರಕ್ ಮೆಷಕ್ ಅಬೇದ್ನೆಗೋರ ದೇವರೇ, ದಾವೀದನ ದೇವರೇ, ಸಮಸ್ತ ಮಾನವರ ದೇವರೇ, ನೀನು ಒಬ್ಬನೇ ದೇವರು ತಂದೆ. ಆದರೆ ನಿನ್ನನ್ನು ಎಷ್ಟೋ ಜನಗಳು ತಿಳಿದುಕೊಳ್ಳದೆ ಅವರು ಅನೇಕ ದೇವರಲ್ಲದವುಗಳನ್ನು ದೇವರೆಂದು ನಂಬಿ ವ್ಯರ್ಥವಾಗಿ ಕಾಲ ಕಳೀತಿದ್ದಾರೆ. ತಂದೆಯಾದ ದೇವರಿಗೂ ಅವರಿಗೂ ಒಳ್ಳೆಯ ಮನಸ್ಸಾಕ್ಷಿಗಳನ್ನು ನೀವು ನೀಡಿರಿ. ಪ್ರತಿಯೊಬ್ಬರಿಗೂ ನೀವು ಯಾರೆಂದು, ನೀನೇ ಭೂಮಿ, ಬೆಳೆ, ಆಹಾರ, ಅನ್ನ, ಗಾಳಿ, ನೀರು ಸಮಸ್ತವನ್ನು ಉಂಟು ಮಾಡಿ ಸಮಸ್ತವನ್ನು ಕೊಟ್ಟಂಥ ದೇವರು ನೀನೊಬ್ಬನೇ ಎಂಬುದಾಗಿ ಅವರನ್ನು ತಿಳಿವಳಿಕೆಯನ್ನು ಅವರಿಗೆ ಅನುಗ್ರಹಿಸಿರಿ ತಂದೆ. ವಿಶೇಷವಾಗಿ ನಮಗೆ ಈ ದಿನ ಈ ಒಳ್ಳೆಯ ಮನಸ್ಸಾಕ್ಷಿಯನ್ನು ಬೆಳೆಸಿಕೊಳ್ಳುವಂತೆ ಸಹಾಯ ಮಾಡು ತಂದೆ. ನಿಮ್ಮ ಪರಿಶುದ್ಧಾತ್ಮವನ್ನು ಕೊಟ್ಟು ನಿಮ್ಮ ವಾಕ್ಯಗಳನ್ನು, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಹೃದಯವನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬೆಳೆಸಿಕೊಂಡು ನಿಮ್ಮ ಕೃಪೆಗೆ, ನಿಮ್ಮ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಇದನ್ನು ಕೇಳುವಂಥ, ಓದುವಂಥ ಪ್ರತಿಯೊಂದು ಆತ್ಮಗಳನ್ನು ನಿಮ್ಮ ಪವಿತ್ರಾತ್ಮದಿಂದ ಬಲಪಡಿಸಿ ನಡೆಸಿ ಆಶೀರ್ವದಿಸಿಕೊಡಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತರ ದಿವ್ಯ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಳ್ಳುತ್ತೇವೆ ಪರಲೋಕ ತಂದೆಯೇ, ಆಮೇನ್. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇಂಥ ಒಳ್ಳೆಯ ಮನ್ನವನ್ನು ತಂದೆಯ ದೇವರು ಪ್ರತಿದಿನ ನಾವು ಕೇಳುವಾಗಿ ಸಹಾಯ ಮಾಡಿದ್ದಾರೆ. ಆದ್ದರಿಂದ ಇದನ್ನು ಕೇಳುವಂಥ ಪ್ರತಿಯೊಬ್ಬರು ಈ ಒಂದು ತುಮಕೂರು ಬೈಬಲ್ ಫಾಲೋವರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಆಗ್ತಕ್ಕಂಥ ಈ ಒಂದು ಪ್ರತಿಯೊಂದು ಮನ್ನವು ತಕ್ಷಣ ನಿಮಗೆ ಸಿಗ್ತತೆ. ಅದರಿಂದ ನೀವು ಅನೇಕ ಆತ್ಮಿಕವಾಗಿ ಅಭಿವೃದ್ಧಿಯನ್ನು ಹೊಂದ್ಕೊಳ್ಬೋದು, ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶ ಅದು ಒಂದೇ. ಅದಕ್ಕೋಸ್ಕರ ನೀವು ಚಾನಲ್ಗಳನ್ನೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡಿ ಇನ್ನೊಬ್ರಿಗೂ. ದೇವರ ವಾಕ್ಯ ದೇವರೆಲ್ಲರನ್ನ ಆಶೀರ್ವದಿಸಲಿ. ಆಮೇಲೆ